ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ವೀಕ್ಷಕರೇ, ಏನು ಗೊತ್ತಾ, ಸೊ ನಾವು ಹೆಚ್ಚಾಗಿ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ, ನಮಗೆ ಹೇಗೆ ಇದಕ್ಕೆ ಪರಿಹಾರ ಪಡ್ಕೊಬೇಕು ಅಂತ ನಾವು ಹೊರಗಡೆ ಪ್ರಪಂಚದಲ್ಲಿ ಹುಡುಕ್ತಾನೆ ಇರ್ತೀವಿ. ಆ ಸಮಸ್ಯೆಗೂ ಒಂದೇ ಒಂದು ಪರಿಹಾರ ನಮ್ಮಲ್ಲೇ ಇರುತ್ತೆ, ಬಟ್ ಅದನ್ನು ನಾವು ಯಾರು ನಮ್ಮ ಒಳಗಡೆ ನಾವು ಹೋಗೋಕ್ಕೆ ರೆಡಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಚಕ್ರಗಳಿದ್ದಾವೆ. ಸೊ ಅವುಗಳನ್ನು ನಾವು ಸಮತೋಲನಕ್ಕೆ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಸೊ ಈ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾವುದೇ ಒಂದು ಸಮಸ್ಯೆಗಳಾದರೂ ಬೇಗ ಪರಿಹಾರ ಆಗ್ತಾ ಹೋಗುತ್ತೆ. ಅದು ಇಲ್ಲಿವರೆಗೆ ಗೊತ್ತೇ ಇರೋಲ್ಲ ನಮಗೆ. ಸೊ ಇವಾಗ ನಾವು ಏನು ಮಾಡೋಣ, ಒಂದೊಂದು ಚಕ್ರದ ಬಗ್ಗೆ ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಹಾಗೆ ಯಾವ ಕಾರ್ಡ್ ನಮಗೆ ಸಮಸ್ಯೆಯನ್ನು ಬಂದರೆ ಸರಿ ಆಗುತ್ತೆ. ಸೊ ಈ ರೀಡಿಂಗ್ ಮೂಲಕ ಮೂಲಾಧಾರ ಚಕ್ರದ ಬಗ್ಗೆ, ಹಾಗೆ ಮೂಲಾಧಾರ ಚಕ್ರಕ್ಕೆ ಟ್ಯಾರೋ ಕಾರ್ಡ್ಗಳ ಬಗ್ಗೆ ಹೇಗೆ ಮಾತಾಡ್ತವೆ, ನಮ್ಮ ಟ್ಯಾರೋ ಕಾರ್ಡ್ಗಳು ಏನನ್ನು ರೀಡಿಂಗ್ ಕೊಡ್ತಾ ಇದ್ದಾವೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಸೊ ಈ ರೀಡಿಂಗ್ ಮೂಲಕ ನಮ್ಮ ಜೀವನದಲ್ಲಿ ಒಂದು ಸ್ಥಿರತೆ ಮತ್ತು ಹಣಕಾಸಿನ ಅಭಿವೃದ್ಧಿ ಹೇಗೆ ತರಬಹುದು ಅಂತ ತಿಳಿಯೋಣ ಫ್ರೆಂಡ್ಸ್. ಸೊ ಎಂಪರರ್ ಕಾರ್ಡ್ ಇದು ಮೇಜರ್ ಆರ್ಕಾನ, ಹಾಗೆಯೇ 10 ಆಫ್ ಪೆಂಟಕಲ್ಸ್, 9 ಆಫ್ ಪೆಂಟಕಲ್ಸ್ ಯಾವುದೆಲ್ಲ ಬರುತ್ತೆ, ಅದು ನಮ್ಮ ಜೀವನದಲ್ಲಿ ಒಂದು ಸ್ಥಿರತೆ, ಒಂದು ಸ್ಪಷ್ಟತೆ ಎಲ್ಲ ತಗೊಂಡು ಬರ್ತಾ ಇರುತ್ತೆ. ಅಂದರೆ ಟ್ಯಾರೋದಲ್ಲಿ ಯಾವಾಗ ಒಂದು ಪೆಂಟಕಲ್ಸ್ ಆಗಿರ್ಬೋದು ಅಥವಾ ಒಂದು ಎಂಪರರ್ ಅಂದರೆ ಮೇಜರ್ ಆರ್ಕಾನಗಳು ಬಂದಿದ್ದಾವೆ ಅಂತಂದರೆ ಇವು ಕೂಡ ನಮ್ಮ ಜೀವನದಲ್ಲಿ ಒಂದು ಪ್ರೊಟೆಕ್ಷನ್, ಒಂದು ಡಿಸಿಪ್ಲೈನ್ ಅಂದರೆ ಒಂದು ಬಲವಾದ ಅಡಿಪಾಯ ಆಗಿರ್ಬೋದು, ಒಂದು ಶಿಸ್ತು, ಒಂದು ರಕ್ಷಣೆ, ಸ್ಥಿರತೆಯನ್ನು ಸೂಚಿಸ್ತಾ ಹೋಗ್ತವೆ. ಓಕೆನಾ. ಏನಾದರೂ ಎಂಪರರ್ ಕಾರ್ಡ್ ಮತ್ತು ಪೆಂಟಕಲ್ಸ್ ಕಾರ್ಡ್ ಏನಾದ್ರು ಬಂದಿದೆ, ನೀವು ಒಂದು ರೀಡಿಂಗ್ ತಗೊಳ್ತಾ ಇದ್ದೀರಾ ಅಂದರೆ, ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಸ್ಥಿರತೆ ಇದೆ, ಒಂದು ಆರ್ಥಿಕ ಸುಧಾರಣೆ ಮುಂದೆ ಆಗಲಿದೆ ಅಂತ ತೋರಿಸ್ತಾ ಹೋಗುತ್ತೆ. ಓಕೆನಾ. ಅದೇ ಹಾಗೆಯೇ ಯಾವ ಕಾರ್ಡ್ಗಳು ಬಂದರೆ ನಮಗೆ ನಮ್ಮದು ಮೂಲಾಧಾರ ಬ್ಲಾಕೇಜಸ್ ಇದೆ ಅಂತ ಬಂದರೆ ಟವರ್ ಕಾರ್ಡ್, ಹಾಗೆ 5 ಆಫ್ ಪೆಂಟಕಲ್ಸ್ ಮತ್ತು ಟವರ್ ಕಾರ್ಡ್ ಬಂದಿದೆ ಅಂತ ಅಂದರೆ ಅಲ್ಲಿ ನಿಮ್ಮ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಓಕೆನಾ. ಮೂಲಾಧಾರ ಚಕ್ರವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂದರೆ ನಾನು ನಿಮಗೆ ಒಂದು 3 ಸರಳ ರೆಮಿಡೀಸನ್ನು ಹೇಳ್ತೀನಿ. ಸೊ ಮೊದಲನೆಯದು ಅದರಲ್ಲಿ ಯಾವುದು ಅಂದರೆ ಬೀಜ ಮಂತ್ರ. ಸೊ ಇದನ್ನು ಜಪವು ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ 2 ಕಾಲುಗಳ ಮಧ್ಯೆ ಕಿಬ್ಬೊಟ್ಟೆಯ ಮಧ್ಯದಲ್ಲಿ ಮೂಲಾಧಾರ ಚಕ್ರವು ಇರುತ್ತೆ. ಸೊ ನಾವು ಇದಕ್ಕೆ ಬೀಜ ಮಂತ್ರ ಜಪವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನೀವು ಪ್ರಶಾಂತವಾದ ಒಂದು ಜಾಗದಲ್ಲಿ ಕುಳಿತುಕೊಳ್ಳಿ. ಹಾಗೆ ನೀವು ಈ ಮಂತ್ರವನ್ನು 108 ಬಾರಿ ಅಥವಾ 5 ನಿಮಿಷ ನೀವು ಜಪಿಸ್ತಾ ಬರಬೇಕು. ಯಾವುದು ಮಂತ್ರ ಅಂದರೆ ಲಂ ಅನ್ನುವಂತಹ ಒಂದು ಬೀಜ ಮಂತ್ರವನ್ನು ನೀವು 108 ಬಾರಿ ಜಪಿಸ್ತಾ ಬನ್ನಿ. ಹಾಗೆ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಅದ್ರ ಜೊತೆಗೆ ಜಪಿಸ್ತಾನೆ ಏನು ಮಾಡ್ತೀರಾ ಅಂದರೆ ಕೆಂಪು ಬಣ್ಣದ ಬೆಳಕು ನಿಮ್ಮ ಬೆನ್ನು ಹುರಿಯಿಂದ ಕೆಳ ಭಾಗದಲ್ಲಿ ಕಿಬ್ಬೊಟ್ಟೆಯಲ್ಲಿ ಮೂಲಾಧಾರ ಚಕ್ರಕ್ಕೆ ಹರಿತಾ ಇದೆ. ಅದರಿಂದ ನನ್ನಲ್ಲಿರುವಂತಹ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಇದೆ, ಹಾಗೆ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ನೀವು ಜಸ್ಟ್ ವಿಜುವಲೈಸ್ ಮಾಡ್ತಾ ಬನ್ನಿ. ಓಕೆನಾ. ಹಾಗೆ ಇನ್ನೂ ಒಂದು ಯಾವ ಟೈಪ್ ನಿಮಗೆ ಇನ್ನೂ ಒಂದು ರೆಮಿಡಿ ಯಾವುದು ಹೇಳ್ಬೋದು ಅಂದರೆ ಗ್ರೌಂಡಿಂಗ್. ಸೊ ಈ ಗ್ರೌಂಡಿಂಗ್ ಅಂದರೆ ಹೇಗೆ ಅಂದರೆ ಪ್ರತಿದಿನ ನೀವು 10 ನಿಮಿಷ ನೀವು ಏನು ಮಾಡ್ತೀರಾ ಅಂದರೆ ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೀತಾ ಹೋಗಬೇಕು. ಸೊ ಯಾವಾಗ ನೀವು ಬರಿಗಾಲಿನಲ್ಲಿ ನಡೀತಾ ಹೋಗ್ತೀರಾ ನಿಮ್ಮ ದೇಹಕ್ಕೆ ಅದು ಅಂದರೆ ಪೃಥ್ವಿ ತತ್ವ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ಪೃಥ್ವಿ ತತ್ವ ಕನೆಕ್ಟ್ ಆಗೋದ್ರಿಂದ ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಹೇಗೆ ಅಂದರೆ ಭೂಮಿಯ ಶಕ್ತಿ ಇರುತ್ತೆ, ಆ ಭೂಮಿಯ ಶಕ್ತಿಯನ್ನು ನಮ್ಮ ದೇಹಕ್ಕೆ ನಾವು ತಂದ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ಸ್ಥಿರಗೊಳಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಅದರ ಭೂಮಿ ತಾಯಿಯ ಶಕ್ತಿಯನ್ನು ನಮ್ಮ ದೇಹಕ್ಕೆ ತರೋದ್ರಿಂದ ಅಲ್ಲಿ ಇರುವಂತಹ, ಏಕೆಂದರೆ ಮೂಲಾಧಾರ ಚಕ್ರವು ಕೂಡ ಒಂದು ಪೃಥ್ವಿ ತತ್ವದ್ದು, ಹಾಗಾಗಿ ನಾವು ಭೂಮಿ ತಾಯಿ ಜೊತೆ ಕನೆಕ್ಟ್ ಆಗೋದಕ್ಕೆ ಈ ಗ್ರೌಂಡಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಹಾಗೆ ಇನ್ನು 3ನೇದು ಯಾವುದಪ್ಪ ಅಂತ ಅಂದರೆ ರೇಖಿ ಅಭ್ಯಾಸ. ನೀವು ಯಾವಾಗ ರೇಖಿ ಹೀಲಿಂಗನ್ನು ಮಾಡ್ಕೊಳ್ತಾ ಬರ್ತೀರಾ, ಸೊ ಆಗ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಇದನ್ನು ಹೇಗೆ ಮಾಡ್ತಾ ಬರಬೇಕು ಅಂದರೆ ನಿಮ್ಮ 2 ಕೈಗಳನ್ನು ನಿಮ್ಮ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಓಕೆ. 2 ಕೈಗಳನ್ನು ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇಟ್ಕೊಂಡು ನನ್ನ ಮೂಲಾಧಾರ ಚಕ್ರವು ಸುರಕ್ಷಿತವಾಗಿದೆ ಮತ್ತು
ಸ್ಥಿರವಾಗಿದೆ ಅಂತ ಸಂಕಲ್ಪವನ್ನು ಮಾಡ್ತಾ ಬನ್ನಿ. ಅಂದರೆ ನೀವು ನಿಮ್ಮ ಮೈಂಡಲ್ಲಿ ಹೇಳ್ತಾ ಬರಬೇಕು, ನನ್ನ ಮೂಲಾಧಾರ ಚಕ್ರವು ಸುರಕ್ಷಿತವಾಗಿದೆ ಮತ್ತು ಸ್ಥಿರವಾಗಿದೆ. ಈ ರೀತಿ ಅಭ್ಯಾಸವನ್ನು 3 ರೀತಿಯ ಅಭ್ಯಾಸವನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಜೀವನದಲ್ಲಿ ಒಂದು ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ತಂದುಕೊಡೋದಕ್ಕೆ ತುಂಬ ಸಹಾಯವಾಗುತ್ತೆ. ಓಕೆ, ಸೊ ಕಮೆಂಟ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು